ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಎಲ್ಲ ರೂಪಗಳಿಂದಾಗಿ ಎಲ್ಲ ಪದಾರ್ಥಗಳಲ್ಲಿ ಪರಮಾತ್ಮ ಇದ್ದಾನೆ. ಪರಮಾತ್ಮನಿಗೆ ಆಯಾ ಹೆಸರು ಮುಖ್ಯ. ಪರಮ ಮುಖ್ಯ ವೃತ್ತಿಯಿಂದಾಗಿ ಆಯಾ ಶಬ್ದಗಳಿಗೆ ಪರಮಾತ್ಮನೇ ವಾಚ್ಯನಾಗಿದ್ದಾನೆ. ಮುಖ್ಯವಾಗಿ ವ್ಯಾವಹಾರಿಕವಾಗಿ ಆಯಾ ಶಬ್ದಗಳು ಪರಮಾತ್ಮನಿಗೆ ಇದು ಇತರರಿಗೆ ಇದೆ ಅಂತನ್ನೋದನ್ನು ಶ್ರೀಮದಾಚಾರ್ಯರ ಸಿದ್ಧಾಂತ. ಆದ್ದರಿಂದಾಗಿ ಸ್ಥಿತಾನಿ ಪಂಚಭೂತೇಷು ಪೃಥಿವ್ಯಾದ್ಯಭಿಮಾನಿ ಚ ತದಾವೇಶೋ ಪೃಥಿವ್ಯಾದಿ ನಾಮಭೂತೇಷು ಪಂಚಸು. ಅಂದ್ರೆ ಪರಮಾತ್ಮ ಪಂಚಭೂತಗಳಲ್ಲಿ ಇದ್ದಾನೆ. ಪಂಚಭೂತಗಳಲ್ಲಿ ಇದ್ದಾನ ಅಷ್ಟೇ ಅಲ್ಲ, ಪಂಚಭೂತಗಳಿಗೆ ಅಭಿಮಾನಿಯಾದಂಥ ಆಯಾ ದೇವತೆಗಳಲ್ಲೂ ಕೂಡ ಇದ್ದಾನೆ. ಮತ್ತು ಆ ಪಂಚಭೂತಗಳು ಪೃಥ್ವಿ, ಅಪ, ತೇಜ, ವಾಯು, ಆಕಾಶ ಅನ್ನೋದು ಪರಮಾತ್ಮನಿಗೆ ಹೆಸರು ಇದೆ. ಯಾಕೆ ಪೃಥ್ವಿ ಎಂದು ಕರಿಬೇಕು ಪರಮಾತ್ಮನಿಗೆ ಅಂದರೆ ಪೃಥತ್ವಾದ್ ಪೃಥ್ವೀ ನಾಮ ಭೂಮೋ ನಾರಾಯಣ ಸ್ಥಿತಃ. ಅಂದ್ರೆ ಪರಮಾತ್ಮ ಪೃಥ್ವಿ ಅಂತ ಕರೀತಾರೆ. ಯಾಕೆ ಅಂತಂದರೆ ಅವನು ವಿಸ್ತೃತನಾಗಿದ್ದಾನೆ. ಆದ್ದರಿಂದಾಗಿ ಅವನು ಪೃಥ್ವಿಯಲ್ಲಿ ಇದ್ದು ವಿಸ್ತೃತನಾಗಿದ್ದಾನೆ. ಆದ್ದರಿಂದ ಪೃಥ್ವಿ ಶಬ್ದವಾಚ್ಯ. ಪೃಥ್ವಿ ಅಭಿಮಾನಿಯಾದಂಥ ಭೂಮಿಯಲ್ಲೂ ಇದ್ದಾನೆ. ಆದ್ದರಿಂದಾಗಿ ಮುಖ್ಯವಾಗಿ ಪರಮಾತ್ಮ ಪೃಥ್ವಿ, ಅದ ನಂತರ ಭೂಮಿದೇವಿ ಪೃಥ್ವಿ, ಅದಾದಮೇಲೆ ಜಡವಾದಂಥ ವಸ್ತುವಿಗೆ ಪೃಥ್ವಿ ಅಂತ ಈ ರೀತಿಯಾಗಿ ಹೆಸರು. ಅದೇ ರೀತಿಯಾಗಿ ಆ ಪೃಥ್ವಿಯಲ್ಲಿರುವಂತಹ ಪರಮಾತ್ಮ ಪೃಥ್ವಿ ಅಂತೇನಿದ್ದಾನೋ ಅವನು ನಾರಾಯಣ ರೂಪದಿಂದಾಗಿ ಪೃಥ್ವಿಯಲ್ಲಿ ನಾರಾಯಣ ರೂಪದಿಂದಾಗಿ ಪರಮಾತ್ಮ ಇದ್ದಾನೆ. ಭೂಮೋ ನಾರಾಯಣ ಸ್ಥಿತಃ ಅಂತ ಈ ರೀತಿಯಾಗಿ ಭೂಮಿಯಲ್ಲಿ ನಾರಾಯಣ ರೂಪದಿಂದ ಇದ್ದಾನೆ. ಅದೇ ರೀತಿಯಾಗಿ ಪರಮಾತ್ಮ ಇವನು ವಾಯುವಿನಲ್ಲಿ ಇದ್ದಾನೆ. ವಾಯು ಅಭಿಮಾನಿಯಾದ ಜಡವಾದಂಥ ಏನು ವಾಯು ಇದೆಯೋ ತದಭಿಮಾನಿಯಾದಂಥ ದೇವತೆಯಲ್ಲೂ ಇದ್ದಾನೆ. ಪರಮಾತ್ಮನಿಗೆ ವಾಯು ಅಂತ ಈ ರೀತಿ ಕರಿತೀವಿ. ಯಾಕೆ ಅಂತಂದರೆ ವಾ ಅಂತಂದರೆ ಬಲ ಅಂತರ್ಥ, ಮತ್ತು ಅಯಪಯೋಗತೋ ಎನ್ನುವಂಥ ಧಾತುವಿನ ನಿಷ್ಪನ್ನವಾದದ್ದು. ಆದ್ದರಿಂದಾಗಿ ಜ್ಞಾನ ಅಂತರ್ಥ. ಬಲಜ್ಞಾನ ಸ್ವರೂಪ ಉಳ್ಳವನಾಗಿದ್ದಾನೆ. ಆದ್ದರಿಂದಾಗಿ ಪರಮಾತ್ಮನಿಗೆ ವಾಯು ಅಂತ ಈ ರೀತಿಯಾಗಿ ಕರೆಯುತ್ತೇವೆ. ಆ ವಾಯುವಿನಲ್ಲಿ ಪರಮಾತ್ಮ ಸಂಕರ್ಷಣ ರೂಪದಿಂದ ಇರ್ತಾನೆ. ವಾಯು ಸಂಕರ್ಷಣ ನಿತ್ಯಂ ಸ್ಥಿತಃ ಅಂತ ಈ ರೀತಿಯಾಗಿ ವಾಯುವಿನಲ್ಲಿ ಪರಮಾತ್ಮ ಸಂಕರ್ಷಣ ರೂಪಿಯಾಗಿ ಅಲ್ಲಿರ್ತಾನೆ. ಮತ್ತು ಪರಮಾತ್ಮನಿಗೆ ಆಕಾಶ ಅಂತ ಈ ರೀತಿಯಾಗಿ ಕರಿತೀವಿ. ಯಾಕೆ ಅಂತಂದರೆ ವ್ಯಾಪ್ತತ್ವ, ಪರಮಾತ್ಮ ಎಲ್ಲ ಕಡೆಯೂ ಕೂಡ ವ್ಯಾಪಿಸಿ ಇದ್ದಾನೆ. ಆದ್ದರಿಂದಾಗಿ ಮತ್ತು ಅವಕಾಶ ಪ್ರದತ್ವ ಅನುವ್ಯಾಖ್ಯಾನದಲ್ಲಿ ಹೇಳಬೇಕಾದಾಗ ಇಲ್ಲೂ ಕೂಡ ಮುಂದೆ ಬರುತ್ತದೆ. ಅವಕಾಶಪ್ರದನಾಗಿದ್ದಾನೆ. ಆದ್ದರಿಂದಾಗಿ ಅವನು ಪರಮಾತ್ಮ ಆಕಾಶ ಶಬ್ದ ವಾಚ್ಯನಾಗಿದ್ದಾನೆ. ಆಕಾಶ ಅಭಿಮಾನಿಯಾದಂಥ ಗಣಪತಿಯಲ್ಲಿ ವಾಸುದೇವ ರೂಪದಿಂದಾಗಿ ಆಕಾಶದಲ್ಲಿ ಇದ್ದಾನೆ. ಮತ್ತು ಅನಿರುದ್ಧ ಸ್ತುತೈವ ಅಪ್ಸ ಬಹುರೂಪೇಶು ವ್ಯವಸ್ಥಿತಃ. ಅಪ್ಸು ಅಂದ್ರೆ ಜಲದಲ್ಲಿ, ಜಲಾಭಿಮಾನಿಯಾದಂಥ ವರುಣನಲ್ಲಿ ಹಾಗೂ ಜಲದಲ್ಲಿ ಅಲ್ಲಿ ಪರಮಾತ್ಮ ಇದ್ದಾನೆ. ಅನಿರುದ್ಧ ರೂಪದಿಂದ ಇದ್ದಾನೆ. ಆದ್ದರಿಂದಾಗಿ ಅವನಿಗೆ ಅಪ್ ಅಂತ ಈ ರೀತಿಯ ಕರಿತೀವಿ. ಯಾಕೆ ಅಂದರೆ ಬಹುರೂಪದಿಂದಾಗಿ ಅವ ಅಲ್ಲಿ ಇರ್ತಾನೆ. ಬಹುವಚನ ಅಪ್ಸು ಅಂತಂದು ಬಹುವಚನ. ಅಲ್ಲಿ ಅನಿರುದ್ಧ ರೂಪದಿಂದಾಗಿ ಪರಮಾತ್ಮ ಇರ್ತಾನೆ. ಅನುವ್ಯಾಖ್ಯಾನದಲ್ಲಿ ಬರ್ತದೆ ಆಪ್ ಅಂದ್ರೆ ಆಪಾಲನಾಚ್ಚ ಅಪಹ ಅಂತ ಈ ರೀತಿಯಾಗಿ. ಅಂದ್ರೆ ಎಲ್ಲರನ್ನೂ ಕೂಡ ರಕ್ಷಣೆ ಮಾಡ್ತಾನೆ. ಆದ್ದರಿಂದಾಗಿ ಆಪಾಲನಾಥ್ ನಿತ್ಯವಾಗಿಯೂ ಎಲ್ಲರನ್ನೂ ಕೂಡ ರಕ್ಷಣೆ ಮಾಡ್ತಾನೆ. ಆದ್ದರಿಂದಾಗಿ ಅವನಿಗೆ ಅಪ್ ಅಂತ ಈ ರೀತಿಯಾಗಿ ಅವನಿಗೆ ಕರೆಯುತ್ತಾರೆ. ಮತ್ತು ಅವ ಅನಿರುದ್ಧ ರೂಪಿಯಾಗಿ ಆ ಅಪ್ನಲ್ಲಿ ಜಲದಲ್ಲಿ ಇರ್ತಾನೆ. ಮತ್ತು ಜ್ಯೋತಿಸ್ಥಿತಃ ಪ್ರದ್ಯುಮ್ನಃ ಅಂದರೆ ಅಗ್ನಿಯಲ್ಲಿ ಪ್ರದ್ಯುಮ್ನ ರೂಪದಿಂದಾಗಿ ಇರ್ತಾನೆ. ಯಾಕಪ್ಪ ಅವನಿಗೆ ಪರಮಾತ್ಮನಿಗೆ ಜ್ಯೋತಿ ಅಂತ ಕರೆಯುತ್ತೇವೆ. ಪೃಥ್ವಿ ಅಪ ತೇಜ ಅವನಿಗೆ ಜ್ಯೋತಿ ಅಂತ ಕರಿತೀವಿ. ಯಾಕಪ್ಪ ಅಂತಂದರೆ ದ್ಯೋತನಾಚ್ಚ ಅಂದರೆ ಎಲ್ಲವನ್ನೂ ತೋರಿಸ್ತಾನೆ. ಎಲ್ಲ ವಸ್ತುಗಳನ್ನು ಅವನು ತೋರಿಸ್ತಾನೆ. ಎಲ್ಲ ಜೀವರಾಶಿಗಳಿಗೂ ಅವನೇ ಜ್ಞಾನಪ್ರದ. ಆದ್ದರಿಂದಾಗಿ ಅವನಿಗೆ ಜ್ಯೋತಿ ಅಂತ ಈ ರೀತಿಯಾಗಿ ಅವನಿಗೆ ಹೆಸರು. ಮತ್ತು ಅವನಿಗೆ ಅಗ್ನಿ ಅಂತ ಹೆಸರು. ಯಾಕೆ ಅಗನ್ನೈತಿ ಅಗ್ನಿ, ಎಲ್ಲವನ್ನೂ ಕೂಡ ಜಾಠರಾಗ್ನಿಯಲ್ಲಿದ್ದು ಎಲ್ಲವನ್ನು ನಾವು ತಿನ್ನುವಂಥ ಪದಾರ್ಥಗಳನ್ನು ಜೀರ್ಣ ಮಾಡಿಸುತ್ತಾನೆ.
ಆದ್ದರಿಂದಾಗಿ ಅವನಿಗೆ ಅಗ್ನಿ ಮತ್ತು ಎಲ್ಲವನ್ನೂ ತೋರಿಸ್ತಾನೆ. ಆದ್ದರಿಂದಾಗಿ ಜ್ಯೋತಿ ಅಂತ ಈ ರೀತಿಯಾಗಿ ಅಲ್ಲಿ ಅಗ್ನಿಗೆ ಅಭಿಮಾನಿಯಾದಂತಹ ದೇವತೆಗಳಲ್ಲಿ ಪ್ರದ್ಯುಮ್ನ ರೂಪದಿಂದಾಗಿ ಪರಮಾತ್ಮ ಇರ್ತಾನೆ. ಈ ರೀತಿಯಾಗಿ ಪಂಚ ಪದಾರ್ಥಗಳು ಪೃಥ್ವಿ ಅಪ ತೇಜ ವಾಯುಗಳಲ್ಲಿ ಪಂಚರೂಪಿಯಾಗಿ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ಅನಿರುದ್ಧ ನಾರಾಯಣ ರೂಪದಿಂದಾಗಿ ಪರಮಾತ್ಮ ಆಯಾ ಪದಾರ್ಥಗಳಲ್ಲಿ ಹಾಗೂ ತದಭಿಮಾನಿ ದೇವತೆಗಳಲ್ಲಿ ಇರ್ತಾ ಇದ್ದಾನೆ. ಶ್ರೀಕೃಷ್ಣ ಅರ್ಪಣ ವಸ್ತು.